खानापूर तालुक्यात बार आणि वाईन शॉप्स निश्चित वेळेपूर्वी सुरू होत असल्याचे समोर येत असून संबंधित अबकारी विभागाकडून कोणतीही कारवाई होत नसल्याने नागरिकांमध्ये संशय व्यक्त केला जातोय. कर्नाटक अबकारी नियमानुसार CL9 आणि C2 परवाना असलेली बार आणि मद्य विक्री दुकाने ठराविक वेळेतच सुरू राहणे आवश्यक आहे. मात्र खानापूर तालुक्यातील अनेक ठिकाणी सकाळी 8 वाजल्यापासूनच बार आणि वाईन शॉप्स उघडून व्यवसाय सुरू असल्याचा आरोप आहे. ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಅಬಕಾರಿ ಅಧಿಕಾರಿಗಳ ವಿರುದ್ಧ ನಾನು ಹೇಳುತ್ತಿರುವುದು ಏನಪ್ಪ ಅಂತಂದ್ರೆ, ಸುಮಾರು ಖಾನಾಪುರ ತಾಲೂಕಿನ ಎಲ್ಲ ಮದ್ಯದ ಅಂಗಡಿಗಳು ಬೆಳಗ್ಗೆ 7:30ಯಿಂದ 8 ಗಂಟೆಗೆ ತೆರೆಯಲಾಗ್ತಾ ಇದೆ. 8 ಗಂಟೆಗೆ ವ್ಯಾಪಾರ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಕರ್ನಾಟಕದ ಸುತ್ತೋಲೆ ಪ್ರಕಾರ 9:30ಕ್ಕೆ ಇವರು ಅಂಗಡಿಗೆ ಬರಬೇಕು. ಅಂಗಡಿಯ ಸೆಟರ್ಸ್ ತೆಗೆದೆ 10 ಗಂಟೆವರೆಗೆ ಮದ್ಯಗಳನ್ನು ಜೋಡಿಸಿಕೊಂಡು 10 ಗಂಟೆಗೆ ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ ಕರ್ನಾಟಕ ಸರ್ಕಾರ ಸುತ್ತೋಲೆಯನ್ನು ಮೂಲೆಗೆಸೆದು ಇವತ್ತು 8 ಗಂಟೆಗೆ 7:30ಗೆ ಮದ್ಯದ ಅಂಗಡಿಯನ್ನು ಪ್ರಾರಂಭ ಮಾಡಿ ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಈ ವ್ಯಾಪಾರದಿಂದ ಬಡ ಕುಟುಂಬದವರು ಬೆಳಗ್ಗೆ 9 ಗಂಟೆಗೆ 8 ಗಂಟೆಗೆ ಮದ್ಯಪಾನ ಮಾಡಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ಬಡ ಕುಟುಂಬದವರ ಮೇಲೆ ಈ ಪರಿಣಾಮ ಬೀರ್ತಾ ಇದೆ. ಅದೇ ರೀತಿ ಶಾಲಾ ಮಕ್ಕಳಿಗೂ ಕೂಡ 8 ಗಂಟೆಗೆ ಮದ್ಯ ಸೇವಿಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾವಳಿಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಶಾಲಾ ವಿದ್ಯಾರ್ಥಿನಿಯರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಇವರು 8 ಗಂಟೆಗೆ 7:30ಗೆ ಮದ್ಯಪಾನವನ್ನು ಸೇವಿಸಿ ಈ ಸುಮಾರು ದಶಕಗಳಿಂದ ರೈತರ ಹೊಲಗಳಿಗೆ ಕೆಲಸ ಮಾಡಲು ಕೂಲಿಕಾರರು ಬರ್ತಾಯಿದ್ರು. ಈಗ ಕೂಲಿಕಾರರ ಅಭಾವ ಕೂಡ ಈ ಮದ್ಯದಿಂದ ಆಗ್ತಾ ಇದೆ. ದಯವಿಟ್ಟು ಮತ್ತು ಅಧಿಕಾರಿಗಳಿಗೆ ತಿಳಿಸುವುದು ಏನಂತಂದ್ರೆ, ಅಬಕಾರಿ ಇಲಾಖೆಗೆ ನಾವು ಬಂದಾಗ ಖಾನಾಪುರ ತಾಲೂಕಿನ ಅಬಕಾರಿ ಅಧಿಕಾರಿಗಳು ತಮ್ಮ ಕುರ್ಚಿ ಮೇಲೆ ಇರುವುದಿಲ್ಲ. ಅಲ್ಲಿಯ ಸಿಬ್ಬಂದಿಯನ್ನು ಕೇಳಿದ್ರೆ ಅವರು ಮೀಟಿಂಗ್ ಹೋಗಿದ್ದಾರು, ಅಲ್ಲಿ ಹೋಗಿದ್ದಾರು, ಇಲ್ಲಿ ಹೋಗಿದ್ದಾರು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದರು. ದಯವಿಟ್ಟು ಅಬಕಾರಿ ಅಧಿಕಾರಿಗಳಿಗೆ ನಾನು ಹೇಳೋದೇನಂತಂದ್ರೆ, ತಮ್ಮ ಗೈಡ್ಲೈನ್ಸ್ ಪ್ರಕಾರ ಮದ್ಯದ ಅಂಗಡಿಗಳು 10 ಗಂಟೆಗೆ ಓಪನ್ ಆಗಬೇಕು. ಅದರ ಬಿಫೋರ್ ಓಪನ್ ಆಗಬಾರ್ದು. ಅಂಥವು ಯಾವ ಓಪನ್ ಆಗುತ್ತೋ ಅವನ್ನೆಲ್ಲ ತಾವು ಅವನ್ನ ಗುರುತು ಮಾಡಿಕೊಂಡು ಶಿಸ್ತುಬದ್ಧ ಕ್ರಮವನ್ನು ತೆಗೆದುಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಹೇಳ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ राज्य मुखंड रुद्रगौड सोमनगौड पाटील. तालुक्यातील मद्य विक्री दुकाने वेळेचे उल्लंघन करत असल्याबाबत सखोल तपास करून नियम मोडणाऱ्यांवर कठोर कारवाई करावी आणि नागरिकांच्या तक्रारींना प्रतिसाद द्यावा अशी मागणी होतीये. नागेश नाईकर, KMM मराठी, खानापूर.